ಭಗೀರಥನ ಮಹಾಪಯಣ, ಆಕಾಶದಿಂದ ಧರೆಗೆ ಗಂಗೆಯನ್ನು ತಂದ ಕತೆ. ನಮಸ್ಕಾರ ಸ್ನೇಹಿತರೆ. ಭಗೀರಥನ ಪ್ರಯತ್ನ ಎಂಬ ಮಾತನ್ನು ನಾವು ಕೇಳಿಯೇ ಇರುತ್ತೇವೆ. ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ಛಲಕ್ಕೆ ಈ ಹೆಸರು ಬಂದಿದೆ. ಹೇಗೆ? ತನ್ನ 60,000 ಪೂರ್ವಜನರ ಆತ್ಮಕ್ಕೆ ಮುಕ್ತಿ ನೀಡಲು ಒಬ್ಬ ರಾಜ ಸ್ವರ್ಗದಿಂದ ಗಂಗೆಯನ್ನು ಭೂಮಿಗೆ ಹೇಗೆ ತಂದ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಭಗೀರಥನ ರೋಚಕ ಇತಿಹಾಸವನ್ನು ತಿಳಿಯೋಣ. ಸಾಗರ ಚಕ್ರವರ್ತಿಯ 60,000 ಪುತ್ರರು ಕಪಿಲ ಮುನಿಯ ಶಾಪದಿಂದ ಭಸ್ಮವಾಗಿರುತ್ತಾರೆ. ಅವರ ಆತ್ಮಗಳಿಗೆ ಮುಕ್ತಿ ಸಿಗಬೇಕೆಂದರೆ ಸ್ವರ್ಗದಲ್ಲಿರುವ ಪವಿತ್ರ ಗಂಗೆಯು ಭೂಮಿಗೆ ಬಂದು ಆ ಬೂದಿಯ ಮೇಲೆ ಹರಿಯಬೇಕಿತ್ತು. ಆದರೆ ಗಂಗೆಯನ್ನು ಭೂಮಿಗೆ ತರುವುದು ದೇವತೆಗಳಿಗೂ ಅಸಾಧ್ಯವಾದ ಕೆಲಸವಾಗಿತ್ತು. ಭಗೀರಥ ತನ್ನ ವಂಶದ ಉದ್ಧಾರಕ್ಕಾಗಿ ರಾಜ್ಯಭಾರವನ್ನು ತ್ಯಜಿಸಿ ತಪಸ್ಸಿಗೆ ಹೊರಡುತ್ತಾರೆ. ಭಗೀರಥ ಸಾವಿರಾರು ವರ್ಷಗಳ ಕಾಲ ಕಠೋರ ತಪಸ್ಸನ್ನು ಮಾಡುತ್ತಾರೆ. ಮೊದಲು ಬ್ರಹ್ಮದೇವನನ್ನು ಒಲಿಸಿಕೊಳ್ಳುತ್ತಾರೆ. ಬ್ರಹ್ಮನು ಪ್ರತ್ಯಕ್ಷನಾಗಿ, ನಾನು ಗಂಗೆಯನ್ನು ಕಳುಹಿಸುತ್ತೇನೆ, ಆದರೆ ಅವಳು ಸ್ವರ್ಗದಿಂದ ಧುಮುಕುವ ವೇಗವನ್ನು ತಡೆಯುವ ಶಕ್ತಿ ಈ ಭೂಮಿಗಿಲ್ಲ, ಅದನ್ನು ಶಿವನೊಬ್ಬನೇ ತಡೆಯಬಲ್ಲ ಎಂದು ಹೇಳುತ್ತಾನೆ. ನಂತರ ಭಗೀರಥನು ಪರಶಿವನನ್ನು ಕುರಿತು ಮತ್ತೊಂದು ಕಠೋರ ತಪಸ್ಸನ್ನು ಮಾಡುತ್ತಾನೆ. ಭಗೀರಥನ ಭಕ್ತಿಗೆ ಮೆಚ್ಚಿದ ಶಿವನು ಗಂಗೆಯ ವೇಗವನ್ನು ತನ್ನ ಜಟೆಯಲ್ಲಿ ಬಂಧಿಸಲು ಒಪ್ಪುತ್ತಾನೆ. ಗಂಗೆಯು ಅಹಂಕಾರದಿಂದ ಧುಮುಕಿದಾಗ ಶಿವನು ಅವಳನ್ನು ತನ್ನ ಜಟೆಯಲ್ಲಿ ಬಂಧಿಸುತ್ತಾನೆ. ನಂತರ ಭಗೀರಥನ ಕೋರಿಕೆಯಂತೆ ಒಂದು ಸಣ್ಣ ಧಾರೆ ಬಿಡುತ್ತಾನೆ. ಭಗೀರಥನು ಮುಂದೆ ರಥದಲ್ಲಿ ಸಾಗುತ್ತಿದ್ದರೆ ಗಂಗೆಯು ಅವನ ಹಿಂದೆ ಹರಿಯುತ್ತಾ ಬಂದು ಸಾಗರ ಪುತ್ರರ ಬೂದಿಯನ್ನು ಸ್ಪರ್ಶಿಸುತ್ತಾಳೆ. ಇದರಿಂದ 60,000 ಪೂರ್ವಜನರ ಆತ್ಮಗಳಿಗೆ ಮುಕ್ತಿ ದೊರೆಯುತ್ತದೆ. ಸ್ನೇಹಿತರೆ, ಭಗೀರಥನ ಕತೆ ನಮಗೆ ಕಲಿಸುವುದು ಒಂದೇ: ಸೋಲಿ ಒಪ್ಪಿಕೊಳ್ಳಬೇಡಿ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ದೃಢ ಸಂಕಲ್ಪವಿದ್ದರೆ ಸಾಕ್ಷಾತ್ ದೇವರೇ ಇಳಿದು ಬಂದು ಸಹಾಯ ಮಾಡುತ್ತಾನೆ. ನಿಮ್ಮ ಗುರಿ ದೊಡ್ಡದಿದ್ದರೆ ನಿಮ್ಮ ಶ್ರಮವು ಭಗೀರಥನ ಪ್ರಯತ್ನದಂತಿರಲಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಧನ್ಯವಾದಗಳು.